ಸರ್ವರಿಗೂ ಜಾನಪದ ಸಂಜೆಯ ನಮಸ್ಕಾರಗಳು. ಎಲ್ಲರಿಗೂ ಒಂದು ಕುತೂಹಲ ಇರಬಹುದು, ಯಾರಿಗೂ ಅರೆಭಾಷಿಕ ಸಮುದಾಯದವರು ಅಂತ ಹೇಳಿ. ಅರೆಭಾಷಿಕರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು. ಪಂಪ ಭಾರತದಲ್ಲಿ ದುರ್ಯೋಧನ ಹೇಳ್ತಾನೆ, ಕೃಷ್ಣನನ್ನ ಕಟ್ಟಿ ಹಾಕ್ತೇನೆ ಅಂತ ಹೇಳಿ. ಆವಾಗ ಕುಂತಿ ಹೇಳ್ತಾಳೆ, ಮುಟ್ಟುವನ ಗಡ ಇವ ಕೃಷ್ಣನನ್ನ ಕಟ್ಟುವನ ಗಡ. ಈ ಗಡ ಎನ್ನುವ ಶಬ್ದ ಇದೆಯಲ್ಲ, ಅದು ಇಂದಿಗೂ ಕೂಡ ಅರೆಭಾಷೆಯಲ್ಲಿ ಯಥೇಚ್ಛವಾಗಿ ಬಳಕೆಯಾಗ್ತಾ ಇರುವಂತಹ ಪದ. ಗಡ ಎಂದರೆ ಅಂತೆ, ಅರೆಭಾಷೆ ಅಂದರೆ ಅರ್ಧ ಭಾಷೆ ಅಲ್ಲ, ಹಳೆಯ ಭಾಷೆ. ಈ ಹಳೆಯ ಅರೆಭಾಷೆಯನ್ನು ಮಾತನಾಡುವ ಸಮುದಾಯದವರೇ ಅರೆಭಾಷಿಕ ಒಕ್ಕಲಿಗ ಗೌಡ ಸಮುದಾಯದವರು. ಅರೆಭಾಷಿಗರ ಸಮುದಾಯವಾದ ನಮ್ಮಲ್ಲಿ ಮದುವೆ ಪದ್ಧತಿಯಲ್ಲಿ ಶಾಸ್ತ್ರಕ್ಕೊಂದು ಪದ್ಧತಿ, ಪದ್ಧತಿಗೊಂದು ಸೋಬಾನೆ. ಈ ಸೋಬಾನೆ ಪದಗಳು ಕನ್ನಡ ಜಾನಪದ ಲೋಕಕ್ಕೆ ನಾವು ನೀಡಿರುವಂತಹ ಅನನ್ಯವಾದ ಕೊಡುಗೆ. ರಾಜ ಮರ್ಯಾದೆಯಿಂದ ಬಂದಂತಹ ಈ ಬಿಳಿ ಕುಪ್ಪಸದಟ್ಟಿ, ಜರಿಪೇಟ ರುಮಾಲು, ಚೂರಿ ಕತ್ತಿ, ಬಾಳ್ಕತ್ತಿಗಳ ಜತ್ತು ನಮ್ಮದು. ಮಹಿಳೆಯರು ಮಲೆನಾಡಿನಲ್ಲಿ ಉಡುವ ಗುಬ್ಬಿ ಸೀರೆ, ಗಂಡು ಸೀರೆ ಎಂದು ಕರೆಯುವ ಗೇಂತಿಗೆ ಸೀರೆಯನ್ನು ಉಡುತ್ತೇವೆ. ಒಕ್ಕಲಿಗ ಮಹಿಳೆಯರು ಶ್ರಮಜೀವಿ ಕೃಷಿಕ ಮಹಿಳೆಯರು. ಕೃಷಿ ಕೆಲಸ ಸುಲಭವಾಗಲೆಂದು ಕೃಷಿ ಕೆಲಸ ಸಂದರ್ಭದಲ್ಲಿ ನಾವು ಈ ಗೇಂಟಿಗೆ ಸೀರೆಯನ್ನು ಉಡುತ್ತೇವೆ. ಉಳಿದಂತೆ ಊರು ಜಂಬರ ಸುತ್ತಾಡಲು ಸಾಮಾನ್ಯ ಸೀರೆಯನ್ನೇ ಉಟ್ಟು ಹೊರಡುತ್ತೇವೆ. ಡಾಬು ಇದೆಯಲ್ಲ, ಅದು ನಮ್ಮ ಮದುವೆ ಪದ್ಧತಿಯಲ್ಲಿ ಪ್ರಾಮುಖ್ಯವಾಗಿ ಬೇಕಾಗಿರುವಂತಹ ಒಂದು ಆಭರಣ. ಇದಲ್ಲದೆ ಜೋಮಾಲೆ, ಪದಕದ ಹಾರ, ಸರಟಡಿಗೆ, ಕೈ ಕಡಗಗಳನ್ನು ನಾವು ತಪ್ಪದೆ ಧರಿಸುತ್ತೇವೆ. ವೆಂಕಟರಮಣನನ್ನು ಕುಲಗುರು ಎಂದು ನಾವು ಆರಾಧಿಸಿದರೂ ಕೂಡ ಉಳಿದ ಆಚರಣೆಗಳೆಲ್ಲ ನಾಥಪಂಥದ್ದೇ. ರಾಜಧರ್ಮವನ್ನು ಸ್ವೀಕರಿಸಿಯೂ ನಮ್ಮ ಮೂಲ ಧರ್ಮವನ್ನು ಆಚರಿಸುವ ಕ್ರಮ ಇದು. ಇತಿಹಾಸ ಎಂದರೆ ಗೆದ್ದವರ ಕಥೆ. 1834 ಏಪ್ರಿಲ್ ಕೊಡಗಿನ ಕೊನೆಯ ರಾಜ ಚಿಕ್ಕವೀರರಾಜನನ್ನ ಬ್ರಿಟಿಷರು ಮೋಸದಿಂದ ಕಾಶಿ ಯಾತ್ರೆಗೆ ಕಳುಹಿಸುತ್ತಾರೆ. ತಮ್ಮ ರಾಜನಿಗಾದ ಅನ್ಯಾಯವನ್ನ, ಉಪ್ಪು ಹೊಗೆಸೊಪ್ಪಿಗೆ ಹೇರಿದ ಸುಂಕವನ್ನ ವಿರೋಧಿಸಿ ಕೊಡಗಿನಲ್ಲಿ ಅಪ್ಪಯ್ಯ ಗೌಡರು, ಸುಳ್ಯ ಸೀಮೆಯಲ್ಲಿ ಕೆದಂಬಾಡಿ ರಾಮಗೌಡರ ನೇತೃತ್ವದಲ್ಲಿ ಅಮರಸುಳ್ಯ ಸ್ವಾತಂತ್ರ್ಯ ಸಮರ ನಡೆಯುತ್ತದೆ. ಅಪ್ಪಯ್ಯ ಗೌಡರು, ಕೆದಂಬಾಡಿ ರಾಮಯ್ಯ ಗೌಡರು ಅರೆಭಾಷಿಕ ಸಮುದಾಯದವರು. ಬ್ರಿಟಿಷರ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಅವರ ವಿರುದ್ಧ ದಂಗೆ ಎದ್ದ ಕಾರಣಕ್ಕೆ ಇತಿಹಾಸದ ಪುಟಗಳಲ್ಲಿ ಹಿಂದಕ್ಕೆ ಸರಿದು ಹೋದವರು ನಾವು. ಕ್ರಾಂತಿಯ ಕೇಂದ್ರವಾಗಿದ್ದ ಸುಳ್ಯ ಸೀಮೆಯನ್ನ ಕೊಡಗಿನಿಂದ ಬೇರ್ಪಡಿಸಿ 1830 ಸಮಯದಲ್ಲಿ ಬ್ರಿಟಿಷರು ಸೌತ್ ಕೆನರಾ ಅಥವಾ ಮಂಗಳೂರು ಎಂಬ ಜಿಲ್ಲೆಯನ್ನ ಸೃಷ್ಟಿಸುತ್ತಾರೆ. ಕೊಡಗು ಭಾಗದಲ್ಲಿ ಉಳಿದು ಹೋದ ಅರೆಭಾಷಿಕರು ಕೊಡಗು ರಾಜನ ಸಂಪ್ರದಾಯವನ್ನ ಮುಂದುವರಿಸಿಕೊಂಡು ಹೋದರೆ, ದಕ್ಷಿಣ ಕನ್ನಡ ಭಾಗದಲ್ಲಿ ನೆಲೆಸಿದ ಅರೆಭಾಷಿಗರು ತುಳು ಸಂಪ್ರದಾಯದ ಪ್ರಭಾವಕ್ಕೆ ಒಳಗಾಗುತ್ತಾರೆ. ವಾಸ್ತವ ಏನೇ ಇದ್ದರೂ ನಾವು ಅರೆಭಾಷಿಗರು ಇಂದು ಕಾಸರಗೋಡು, ಪುತ್ತೂರು, ಸುಳ್ಯ, ಸುಬ್ರಹ್ಮಣ್ಯ, ಕಡಬ, ಮಡಿಕೇರಿ, ಕೊಡಗು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಹಬ್ಬಿಕೊಂಡಿದ್ದೇವೆ. ಇತಿಹಾಸದಲ್ಲಿ ನಾವು ಮರೆತು ಹೋದ ಪುಟಗಳಾದರೂ ನಮ್ಮ ಆಚಾರ, ವಿಚಾರ, ಸಂಸ್ಕೃತಿ, ಪದ್ಧತಿ ಅನನ್ಯವಾದದ್ದು, ವಿಶೇಷವಾದದ್ದು. ಇಂದಿನ ಈ ಜಾನಪದ ಬಹುರೂಪಿ ಉತ್ಸವದ ಸಂದರ್ಭದಲ್ಲಿ ಅರೆಭಾಷೆ ಒಕ್ಕಲಿಗ ಗೌಡ ಸಮುದಾಯದವರ ಕೆಲವೊಂದು ಜಾನಪದ ನೃತ್ಯ ಪ್ರಕಾರಗಳು ಹಾಗೂ ಆಚರಣೆ ಕಲೆಗಳನ್ನು ಪ್ರದರ್ಶನ ಕಲೆಗಳಾಗಿ ನಿಮ್ಮ ಮುಂದೆ ತರುತ್ತಿದ್ದೇವೆ. ಪ್ರಸ್ತುತ ಪಡಿಸುತ್ತಿರುವವರು ಅಭಿನಯ ಕಲಾಮಿಲನ ಚಾರಿಟೇಬಲ್ ಟ್ರಸ್ಟ್, ಭಾಗಮಂಡಲ, ಕೊಡಗು. ಪ್ರಾಯೋಜಕತ್ವ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ. ಕಾರ್ಯಕ್ರಮಕ್ಕೆ ಸ್ವಾಗತ.
ಕೊಟ್ಟವನ್ ಎಲ್ಲ ಭಾಗ್ಯನು ಬರ್ಲಿ ಅಕ್ಕಿ ಮ್ಯಾಲೆ ಆಡಿಕೆ ಕೂಸು ಬರ್ಲಿ ಭತ್ತ ಕೊಟ್ಟವಂಗೆ ಎಲ್ಲ ಭಾಗ್ಯನು ಬರ್ಲಿ ಅಕ್ಕಿ ಮ್ಯಾಲೆ ಆಡಿಕೆ ಕೂಸು ಬರ್ಲಿ ಅಕ್ಕಿ ಮ್ಯಾಲೆ ಆಡಿಕೆ ಕೂಸು ಬರ್ಲಿ ಆ ಮನೆಗೆ ಮಲ್ಲಿಗೆ ಮುಡಿಯಕ್ಕೆ ಸೊಸೆ ಬರ್ಲಿ ಮಲ್ಲಿಗೆ ಮುಡಿಯಕ್ಕೆ ಸೊಸೆ ಬರ್ಲಿ ಗೊತ್ತಾರೆ ನಾವಿದ್ದು ಯಾರ್ಯಾರ ನಾನೆಯೋಕು ಭತ್ತಾರಾಗಿ ಬೆಳೆವ ಭೂತಾಯ್ನ ಭತ್ತಾರಾಗಿ ಬೆಳೆವ ಭೂತಾಯ್ನ ಹಾಗೇನೋ ಬಂದುಂಟು ಹೋಳೆ ಒಯ್ಯ ಒಯ್ಯಂದೇ ನಾನ ಪೂರ್ಣ ಐದಾಗ ನೆರಮನೆ ಐದಾಗ ಹೋಳೆ ಒಯ್ಯ ಹೋಳೆ ಒಯ್ಯ ಹೋಳೆ ಒಯ್ಯ ಒಯ್ಯಂದೇ ನಾನ ಹೋಳೆ ಒಯ್ಯ ಒಯ್ಯಂದೇ ನಾನ ಗಣದಿ ಕೂರ್ಸುದು ಗೌಡರ ದೊಡ್ಡ ಗದ್ದೆಲಿ ಗಣದಿ ಕೂರ್ಸಿಕೆ ಊರು ಗೌಡ ಪಾಂಡವಕ್ಕೆ ಹಣ್ಣಕಾಯಿ ಮಾಡಿಕನ 5 ಹೆತ್ತಮ್ಮೆ ಸೊಪ್ಪು ಮಡಗಿ ಹೊರತಕ್ಕಿ ಮತ್ತೆ ಹಲಸಿನಕ್ಕಿನ ಮಡಗಿ ಮೂಡಕ್ಕೆ ಕೈ ಮುಗ್ದು ಊರು ಗೌಡ ಹಣ್ಣಕಾಯಿ ಮಾಡಿದೆ ಹಣ್ಣಕಾಯಿ ಚೂರ್ನ ಸೊಪ್ಪು ಮೇಲೆ ಮಡಗಿ ಮನೆಯವರ ಊರಿನವರ ಕೇಳಿಕೊಂಡು ಊರು ಗೌಡ ಗಣದಿ ಕೂರ್ಸಿದೆ ಗದ್ದೆ ಮತರ ತೆನೆ ಬಂದು ಚುಂಡ ತೆರ ಕದರಗಟ್ಟಿ ನಂಗು ಕಿತ್ತಪಂಗು ಬತ್ತಾಗಿ ಅತ್ತ ದನಕರಿಗೆ ಒಂದು ಮುಂಡ ಹುಲ್ಲಾಗಿ ಏರಿಗೆ ಬಾಗಿ ಗಡಿ ಬಾಗಿಲಿಗೆ ಎದ್ದು ಬಿದ್ದು ಬೆಳಕ ನಾಟಿಯೇ ಕಳಿಯೇ ನಾಟಿ ಕಳಿಯೇ ನಾಟಿ ಕಲಿಗಳೇ ನಾಟಿ ಕಲಿಯೇ ನಾಟಿ ಊರು ಗೌಡ 5 ಬೆಟ್ಟನ ಗದ್ದೆ ನಡಲಿನಿಟ್ಟು ಕಣಿಕಣಿಯಾದ ನಾಟಿ ಪೊಲಿ ಪೊಲಿ ಕದರಾಗಿ ಬರ್ಲಿತ್ತ ಬೇಡಿಕಂಡ
ಕುಣಿಯೋ ಜೋಗಿ ಪೊನ್ನನ ಜೋಗಿ ಕುಣಿಯೋದು ನೋಡಿ ತಂಬೂರ ಕೋಲದ ಪೊನ್ನನ ಜೋಗಿ ಪೊನ್ನನ ಜೋಗಿ ಕುಣಿಯೋದು ನೋಡಿ ಹುತ್ತರಿ ಹುತ್ತರಿ ಕೋಲು ಯಾರಿಗೆ ಹುತ್ತರಿ ಕೋಲು ಕಾಲಿರುವ ಇಬ್ಬರು ತಪ್ಪಗೆ ಹುತ್ತರಿ ಹಬ್ಬದ ಕೋಲು ಕೋಲದ ಕೊಂಕದ ಜೋಗಿ ತಪ್ಪಿಟ ಬಾಳನ್ನು ತುಂಬದು ನೋಡಿ ಹುತ್ತರಿ ಹುತ್ತರಿ ಕೋಲು ಯಾರಿಗೆ ಹುತ್ತರಿ ಕೋಲು ಬಾಡಿಯಲ್ಲಿರುವ ಇಬ್ಬರು ತಪ್ಪಗೆ ಹುತ್ತರಿ ಹಬ್ಬದ ಕೋಲು ಹುತ್ತರಿ ಹುತ್ತರಿ ಕೋಲು ಯಾರಿಗೆ ಹುತ್ತರಿ ಕೋಲು ಬಾಡಿರುವ ಇಬ್ಬರು ತಪ್ಪಗೆ ಹುತ್ತರಿ ಹಬ್ಬದ ಕೋಲು ಬಾಡಿರುವ ಇಬ್ಬರು ತಪ್ಪಗೆ ಹುತ್ತರಿ ಹಬ್ಬದ ಕೋಲು ಇಡ್ಡಾಸ ಹಬ್ಬ
ಜೋಗಿ ಕುಣಿತ